ಖಂಡಿತವಾಗ್ಲಿ ಸರ್, ದಯವಿಟ್ಟು ತಾವು ನನ್ನ ಅಂಬಲ್ ರಿಕ್ವೆಸ್ಟ್ ಏನಂದರೆ, ಈ ಫಸ್ಟ್ ಲುಕ್ ಲಾಂಚಲ್ಲೇ ನೋಡಿ ತಾವು ಏನನ್ನು ಡಿಸೈಡ್ ಮಾಡಬೇಡಿ. ಟ್ರೈಲರ್ ಇದೆ, ಇನ್ನು ಸಿನಿಮಾ ಇದೆ. ಸರ್ ಅದು ಅಲ್ಲಲ್ಲ ಸರ್, ಸರ್ ಅದು ಅಲ್ಲ ಅವರು ಸರ್ ಇಲ್ಲಿ ಸರ್ ನಿಮ್ಮ ಬಾಸ್ ಸಿನಿಮಾದಲ್ಲಿ ಸರ್ ಇಲ್ಲಿ ಸರ್ ಲಾಸ್ಟಲ್ಲಿ ಸರ್ ನಿಮ್ಮ ಬಾಸ್ ಸಿನಿಮಾದಲ್ಲಿ ಟ್ರೂ ಇವೆಂಟ್ ಇಟ್ಕೊಂಡು ಮಾಡಿದ್ದೀನಿ ಅಂತ ಹೇಳಿದ್ರಲ್ವಾ? ನಿಮ್ಮ ಸಿನಿಮಾದಲ್ಲಿ ದರ್ಶನ್ ಅವರ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತ ಸ್ಟೋರಿ ಇದೆಯಾ ಇಲ್ವಾ? ಕ್ಲಾರಿಟಿ ಹೇಳಿ ಅಷ್ಟೇ ಸರ್. ಇದೆಯಾ ಇಲ್ವಾ ಸರ್? ಇದೇ ಇದ್ರೆ ಹೂವನ್ ಇಲ್ಲದಿಲ್ಲ? ಅಲ್ಲ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್. ಇಲ್ಲ ನಾನು ಕ್ಲಾರಿಫಿಕೇಶನ್ ಹೇಳಿ. ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿಗಳ ಮನಸ್ಸನ್ನು ನೋಯಿಸೋಕ್ಕೆ ಸಿನಿಮಾ ಮಾಡಿಲ್ಲ. ನಮ್ಮ ಸಿನಿಮಾ ಬಂದು ಸಮಾಜದಲ್ಲಿ ನಡೆಯುವಂತಹ ಕೆಲವು ಘಟನೆಗಳನ್ನು ತಗೊಂಡು ನಾವು ಸಿನಿಮಾ ಮಾಡಿದ್ದೇವೆ. ತಮಗೆ ಟ್ರೈಲನ್ನು ಈಗ ಜಸ್ಟ್ ಒಂದು ಬಾಸ್ದು ಒಂದು ಫಸ್ಟ್ ಲುಕ್ ಲಾಂಚ್ ಮಾಡಿದ್ದೇವೆ. ನಂತರ ತಮಗೆ ಟ್ರೈಲರನ್ನು ನಾನು ಲಾಂಚ್ ಮಾಡ್ತೀನಿ ಸದ್ಯದಲ್ಲೇ, ಇನ್ನೊಂದು 15-20 ಡೇಸ್ ಒಳಗಡೆ. ಆವಾಗ ತಮಗೆ ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್. ಅವಾಗಿರುತ್ತೆ ಅಂತನಾ ಸರ್? ಅಲ್ಲ ಅದು ಇದೆಯಾ ಇಲ್ಲೋ ಅನ್ನೋದನ್ನು ತಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರಿ, ಇವಾಗ ಒಂದು ವೇಳೆ ಇದೆ ಅಂತ ಇಟ್ಕೊಳ್ಳೋಣ. ನೀವು ಒಂದು ವೇಳೆ ಇದ್ದಿದ್ದು ಸ್ಟೋರಿನ ರೇಣುಕಾಸ್ವಾಮಿ ಸಂಬಂಧಪಟ್ಟಿದ್ದನ್ನ ಮಾಡಿದ್ದೇ ಆದರೆ ನೀವು ಪರ್ಮಿಷನ್ ತಗೊಂಡಿದ್ರಾ? ಯಾರನ್ನು ಕೇಳಿದ್ರಾ? ಸರ್, ನಾನು ಎಲ್ಲೂ ಯಾವುದೇ ಒಬ್ಬ ವ್ಯಕ್ತಿಗಳನ್ನ ರಿಯಲ್ ಲೈಫ್ ಸ್ಟೋರಿನ ನಾನು ಮಾಡ್ತಾ ಇಲ್ಲ, ಅದಂತೂ ಸ್ಪಷ್ಟ ಕೊಡ್ತಾ ಇದ್ದೀನಿ. ರಿಯಲ್ ಇನ್ಸಿಡೆಂಟು ರಿಯಲ್ ಲೈಫ್ ಸ್ಟೋರಿ ಮಾಡಿದಾಗ ಪರ್ಮಿಷನ್ ತಗೋಬೇಕು. ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಕೊಲೆ ಥರ ದಿನ ಇಂಡಿಯಾದಲ್ಲೇ ಆಗಲಿ ವರ್ಲ್ಡಲ್ಲೇ ಆಗಲಿ ನೂರಾರು ಕೊಲೆಗಳು, ಸಾವಿರಾರು ಕೊಲೆಗಳು ನಡೀತವೆ. ಆ ಕೊಲೆಗಳು ಕಾಕತಾಳೀಯವಾಗಿ ನಾವು ಮಾಡಿರೋದ್ರಲ್ಲಿ ಇನ್ಸಿಡೆಂಟಾಗಿ ಮ್ಯಾಚ್ ಆಗ್ಬೋದೋ ಹೊರತು ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿನ ಮನನೊಯಿಸೋಕ್ಕೆ ನಾವು ಮಾಡಿಲ್ಲ ಸರ್. ಈಗ ಇನ್ನೊಂದು ವಿಚಾರ ಸರ್, ಈ ಸಿನಿಮಾದಲ್ಲಿ ನಿಮ್ಮ ಸಿನಿಮಾದ ಹೀರೋವನ್ನು ಇನ್ನೋಸೆಂಟ್ ಅಂತ ತೋರಿಸೋ ಕೆಲಸ ಮಾಡ್ತಾಯಿದ್ರೆ ಹೇಗೆ ಅಂತ? ಅದು ಬಾಸ್ ಅನ್ನೋ ಕೆಳಗೆ ಸತ್ಯಮೇವ ಜಯತೆ ಅಂತ ಹಾಕಿದ್ರಿ. ಸೊ ಈ ಸಿನಿಮಾದಲ್ಲಿ ಹೀರೋ ಇನ್ನೋಸೆಂಟಾ? ಅದೇ ಥರ ಪೋರ್ಟ್ರೇ ಮಾಡುವಂಥ ಸಿನಿಮಾನ ಸರ್? ತಮಗೆ ಈಗ ನಾನು ಎಲ್ಲ ಕಥೆನೂ ಬಿಟ್ಕೊಟ್ಬಿಟ್ರೆ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಬಿಲ್ಟ್ ಆಗೋದಿಲ್ಲ. ಹಾಗಾಗಿ ನಾವು ಕಮರ್ಷಿಯಲ್ ಆಸ್ಪೆಕ್ಟಲ್ಲೊಂದೂ ನೋಡಿಕೊಂಡಾಗ ಸಿನಿಮಾ ತಾವುಗಳು ನೋಡಿ ತಮಗೂ ಶೋಸ್ ಆಗ್ತೀವಿ, ಆವಾಗ ಗೊತ್ತಾಗುತ್ತೆ ಸರ್. ಇಲ್ಲ ಮೇಡಮ್, ನನ್ನ ಕ್ಲಾರಿಫಿಕೇಷನ್ ಕೊಡ್ತೀನಿ. ತಾವು ಕೇಳೋ ಕ್ವಶನ್ಗೆ ಇನ್ಸಿಡೆಂಟಾಗಿ ತಮಗೆ ಈ ರೀತಿ ಆಗ್ತಾಯಿದೆ. ಯಾವುದೇ ಒಂದು ಕ್ರೈಮ್ ಥ್ರಿಲ್ಲರ್ ತಾವು ನೋಡಿದಾಗ ಮರ್ಡರ್ ಅನ್ನೋದು ಕಾಮನ್ ಆಗಿರುತ್ತೆ ಕ್ರೈಮ್ ಥ್ರಿಲ್ಲರಲ್ಲಿ, ಮೂವಿಯಲ್ಲಿ ನಾನು ಹೇಳ್ತಾ ಇರೋದು. ಆ ಘಟನೆ ಕಾಕತಾಳೀಯವಾಗಿ ಇನ್ಸಿಡೆಂಟಾಗಿ ಮ್ಯಾಚ್ ಆಗ್ತಾಯಿದೆ. ನಾವು ಹಾಗಾಗಿ ಬಾಸ್ ಅಂತ ಇಟ್ಟಿದ್ದೇವೆ ಸರ್. ಥ್ರಿಲ್ಲರ್ ಮಂಜು ಸಾರು ಮಾಡಿರ್ಬೋದು, ಒಂದು ಯೂಟ್ಯೂಬಲ್ಲಿ ಬಾಸ್ ಅನ್ನೋದನ್ನು ನೋಡಿರೋಂಗೆ ಜ್ಞಾಪಕ ಇದೆ ಸರ್. ಅದು ಟೈಟ್ಲಿಗೆ ಅವ್ರು ಹೇಳ್ದಂಗೆ ಬಾಸ್ ಅಂತ ಇದೆ, ಅಲ್ಲಿ ನೋಡಿದ್ರೆ ಅವ್ರದ್ದು ಪೇಂಟ್ ಕೂಡ ದರ್ಶನ್ ಅವ್ರ ಸಿಮಿಲಾರಿಟಿ ಇದೆ, ಹಿಂದೆಗಡೆ ಜೈಲು ಇಟ್ಟಿದ್ದೀರಾ ಇದೆ ಅಂತ ಒಪ್ಕೊಂಬಿಡಿ ಸರ್. ಸುಮ್ಮನೆ ಯಾಕೆ ಟೈಲರ್ಗೂ ಲ್ಯಾಗ್ ಮಾಡ್ಕೊಂಡು ಆಮೇಲೆ ಏನೋ ಸರ್ಪ್ರೈಸ್ ಥರ, ಯಾಕೆ ನಮಗೆಲ್ಲ ಗೊತ್ತಿರೋ ವಿಚಾರನೇ ಅದು. ನೀವು ಅದನ್ನು ಸಿನಿಮ್ಯಾಟಿಕಾಗಿ ತೋರಿಸಿದ್ರೆ ಓಕೆ, ನೋ ಪ್ರಾಬ್ಲಮ್. ಇಲ್ಲ ಸರ್, ಈಗ ತಮಗೆ ಸಿನಿಮಾ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲ, ನಾನು ಪ್ರೇರಣೆ ಅಂದರೆ ಸರ್, ಸಮಾಜದಲ್ಲಿ ಆ ಥರ ಘಟನೆಗಳು ದಿನನಿತ್ಯ ನಡೆಯುತ್ತೆ ಸರ್. ಆ ಥರ ಇವೆಂಟ್ಗಳಲ್ಲಿ ಅದು ಒಂದಾಗಿರುತ್ತಲ್ವ ಸರ್ ನಿಮ್ಮ ಸಿನಿಮಾದಲ್ಲಿ? ಏನು ಸರ್, ಅಲ್ಲಿ ತಮಗೆ ಸಿನಿಮಾ ನೋಡಿದಾಗ ಸರ್ ಸ್ಪಷ್ಟವಾಗಿ ಎಲ್ಲ ಗೊತ್ತಾಗುತ್ತೆ ಸರ್. ಆ ಘಟನೆಗೆ ಈ ಸಿನಿಮಾ ಸಂಬಂಧಪಟ್ಟಿದೆಯಾ ಇಲ್ವಾ ಅನ್ನೋದನ್ನು ಸರ್. ತನಿಷ್ ಸರ್ ಪ್ಲೀಸ್. ಸರ್, ನಾನು ಹೇಳ್ತಿಲ್ವಾ, ಸಮಾಜದಲ್ಲಿ ನಡೆಯುವಂತಹ ಕೆಲವು ಘಟನೆಗಳನ್ನು ಆಯ್ದುಕೊಂಡು ಸಿನಿಮಾ ಮಾಡಿದ್ದೇನೆ. ಆದರೆ ಯಾವುದೇ ರಿಯಲ್ ಇನ್ಸಿಡೆಂಟ್ ನಾನು ಈ ಸಿನಿಮಾದಲ್ಲಿ ತೊಗೊಂಡಿಲ್ಲ ಸರ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.